ಮಹಾಶಿವರಾತ್ರಿ ಬಂದೇ ಬಿಡ್ತು. ನೀವು ನಿಮ್ಮ ಕಳ್ಗೆಗೆ ದಾರ ಪೋಣಿಸಿಲ್ಲ ಅಂತ ದಾರ ಪೋಣಿಸ್ಬೇಕು ಅಂತ ಇದ್ದೀರಾ. ಸೊ ಹೇಗೆ ಪೋಣಿಸೋದು ಅಂತ ಗೊತ್ತಾಗ್ತಾ ಇಲ್ವಾ? ಸೊ ಇಲ್ಲಿ ನೋಡಿ ನಾನು ಪೋಣಿಸ್ತಾ ಇದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇರುತ್ತೆ, ಹೆಂಗೆ ಏನು ಅಂತ. ಜಸ್ಟ್ ಸಿಂಪಲ್ ಅಷ್ಟೇ. ಸೊ ಅದೇನಾದ್ರು ದಾರ ಏನಾದರೂ ತೂತುದೊಳಗಡೆ ಹೋಗ್ತಿಲ್ಲ ಅಂದರೆ ಈ ಥರ ಬೆಂಕಿಲಿ ಅದನ್ನೊಂದು ಸ್ವಲ್ಪ ತುದಿನ ಶಾರ್ಪ್ ಮಾಡಿಕೊಂಡು ಅದನ್ನು ಒಳಗಡೆ ಹಾಕಿ ನೀವು ಥ್ರೆಡ್ ಮೂಲಕ ಈಸಿಯಾಗಿ ಅದನ್ನು ಟೈ ಮಾಡ್ಬೋದು. ಸೊ ತುಂಬ ಈಸಿನೇ ಇದು. ಸೊ ನಾನಂತರೂ ನಮ್ಮ ಮನೆಯಲ್ಲೆಲ್ಲ ಇದೇ ಥರ ಒಂದು ದೀಪ ಇಟ್ಕೊಂಡು ಒಂದು ಸೇಫ್ಟಿ ಪಿನ್ ಇಟ್ಕೊಬಿಟ್ರೆ ಈಸಿಯಾಗಿ ಇದನ್ನು ಹಾಕ್ಬೋದು. ಸೊ ಇಯರ್ಲಿ ಒನ್ಸ್ ಈ ಥರ ದಾರ ಚೇಂಜ್ ಮಾಡೋದ್ರಿಂದ ಈವನ್ ನಾವು ಒಂದು ವರ್ಷದಿಂದ ಅದೇ ದಾರ ಯೂಸ್ ಮಾಡಿರ್ತೀವಿ, ಹಾಗಾಗಿ ಚೇಂಜ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಈ ರೀತಿ ಥ್ರೆಡ್ ಹಾಕಿ ಅದು ಥ್ರೆಡ್ ಎಲ್ಲ ಹಾಕಾದ್ಮೇಲೆ ಎಡ್ಜನ್ನು ಸ್ವಲ್ಪ ಸುಟ್ಟರೆ ಅದು ಬೇಗ ಬಿಚ್ಕೊಳಲ್ಲ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಎಲ್ಲರೂ ಶಿವರಾತ್ರಿ ಹಬ್ಬನ ಆಚರಿಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹ್ಯಾಪಿ ಮಹಾಶಿವರಾತ್ರಿ.